ತಲ್ದಿಂಗು ಹಾಸಿಗೆಗಳು ಸರಿದಿಲ್ಲ, ಎಲ್ಲ ಕಿತ್ತೋಗವೆ, ಎಲ್ಲ ಬಿಸಾಕುವಂತವು, ಚಾಪೆಗಳ ಮೇಲೆ ಮಕ್ಕಳು ಮಲ್ಕತ್ತಾಗಲ್ಲ. ಅದ್ರ ಬಗ್ಗೆ ಹೊಸ ಹಾಸಿಗೆಗಳು ಬಂದಿದ್ಯಾ, ಹೊಸ ತಲ್ದಿನ್ ಬಂದಿದ್ಯಾ, ಅದನ್ನ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಎಸ್ ಆರ್ ನೋ ಸರ್ ಕೊಟ್ಟಿದ್ವಿ. ಕರೆಕ್ಟಾಗಿದ್ಯಾ? ಮಕ್ಕಳು ತಲ್ದಿ ಮೂಡು ಹಾಸಿಗೆಗಳು, ತಟ್ಟೆ ಲೋಟ ಎಲ್ಲ ಎಲ್ಲ ಮೊರಾರ್ಜಿ ಶಾಲೆಗಳಲ್ಲಿ ಕೆಲವು ಕಡೆ ಬಿಟ್ರೆ ಸರ್, ಅದು ಹಾಸಿಗೆಗಳು ಮತ್ತೆ ಇದನ್ನು ಬಿಟ್ರೆ ಅಂತ ಕೇಳ್ತಾ ಇದ್ದೀನಿ. ಕೆಲವು ಕಡೆ ಬಂದಿಲ್ಲ ಸರ್. ಮತ್ತೆ ಇವಾಗ ಬಂದೈತೆ ಅಂದ್ರೆ ಸರ್ ನಮ್ಮ ಹಾಸ್ಪಿಟಲ್ ಇದು ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಸಮಾಜ ಅಲ್ಲ, ಅದರಲ್ಲಿ ನಿಮ್ಗೆ ಪ್ರತಿ ವರ್ಷಕ್ಕೆ ಕೊಡ್ತಾರಾ ಇಲ್ಲ ಏನ್ ಸಿಸ್ಟಮ್ ಏನು? ಪ್ರತಿ ವರ್ಷಕ್ಕೆ ಚೇಂಜ್ ಮಾಡ್ತಾರಾ ಇಲ್ಲ 2 ವರ್ಷಕ್ಕೆ ಒಂದ್ಸತಿ ಕೊಡ್ತಾರಾ? ಸರ್ ಮೊರಾರ್ಜಿ ಶಾಲೆ ಕ್ರೈಸಿಂದಲೇ ಕೊಡ್ತಕ್ಕಂಥ ಸರ್. ಕೆಲವು ಕಡೆ ಏನಾಗಿದೆ ಅಂದ್ರೆ ನಮಗೆ ಹಾಸಿಗೆಗಳು ಕೊಟ್ಟಿರ್ತಾರೆ ಸರ್, ಅದಕ್ಕೆ ಬೆಡ್ಗಳೆಲ್ಲ ಕೊಟ್ಟಿರಲ್ಲ ಸರ್. ಕೆಲವಲ್ಲಿ ಬೆಡ್ ಕಾರ್ಡ್ ಕೊಟ್ಟಿಲ್ಲ. ಇಷ್ಟು ಶಾಲೆಯಲ್ಲಿ ಇಷ್ಟು ವರ್ಷದಿಂದ ಹಳೆದಿದೆ, ಇಷ್ಟು ಶಾಲೆಯಲ್ಲಿ ಉಪಯೋಗ ನೀನು ಬರೀ ಮಾತಾಡ್ತಾ ಇದ್ದೀಯ ಅಷ್ಟೇನೆ. ನಿಮ್ಗೆ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ ಕೇಳ್ಕೊಂಡು ಕೊಡ್ಚಾರ್ಜು ಎಲ್ಲಾ ಹಾಸ್ಪಿಟಲ್ಸ್ ಅಲ್ಲಿ. ಮೊರಾರ್ಜಿ ಶಾಲೆಗಳು 24, ಇನ್ನು ಉಳಿದ 69 ಸಮಾಜ ಕಲ್ಯಾಣ. ಹೆಚ್ಚು ಕಮ್ಮಿ 90 ಆಯ್ತು. ಅದು ಎಲ್ಲಾ ಕಡೆ ಮಕ್ಕಳಿಗೆ ಊಟ ಸರಿಯಾಗಿ ಸಿಗ್ತಾ ಇದೆಯಾ, ಅವ್ರಿಗೆ ಹಾಸಿಗೆ ಸರಿಯಾಗಿದ್ಯಾ, ಕುತ್ಕೊಳ್ಳೋ ರೂಮ್ ವ್ಯವಸ್ಥೆ ಇದೆಯಾ, ಅದೆಲ್ಲ ಕರೆಕ್ಟ್ ಆಗಿ ಏನಾಗಿದ್ರೆ ಹೇಳಿ ಅಷ್ಟೇ. ಮತ್ತೆ ಇನ್ನೊಂದು ಮೊರಾರ್ಜಿ ಸ್ಕೂಲಲ್ಲಿ ನಮ್ಮ ನಂಜೇಗೌಡರು ಕಾನ್ಸ್ಟಿಟ್ಯೂನ್ಸಿ ಒಂದು ಸಮಸ್ಯೆ ಆಗಿತ್ತಲ್ಲ, ಏನಾಯ್ತು ಅದು ಕ್ಲಿಯರ್ ಆಗುತ್ತೆ ಸರ್. ಸಸ್ಪೆಂಡ್ ಆಯ್ತು, ಮತ್ತೆ ಹೊಸ ಸಿಬ್ಬಂದಿನ ಹೊಸ ಪ್ರಾಂಶುಪಾಲರು ಎಲ್ಲ ಈಗ ಅದೊಂದು ನಿಮ್ಗೆ ಒಂದು ಪಾಠ ಕಲಿಸುವಂತ ಪ್ರಕರಣ. ಈಗ ಬೇರೆ ಕಡೆ ಏನಾದ್ರು ಮರುಕಳಿಸಬಾರ್ದು ಅಂತ ಹೇಳ್ಬಿಟ್ಟು ಏನೋ ಕಮಿಟೀಸ್ ಎಲ್ಲ ಇದೆಯಾ? ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀರಾ ಕರೆಕ್ಟ್ ಆಗಿ? ಫುಲ್ ಜಿಲ್ಲೆ ಎಸ್ ಸರ್ ಮಾಡ್ಬೇಕು.